ನಮಸ್ಕಾರ. ನೀವು ನೋಡ್ತಾ ಬಾಬು ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಬೋದು. ಯಾವುದಪ್ಪ ಅಂತಂದ್ರೆ ನೀವೆಲ್ಲ ಆದಂಗೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚು ನಾಳೆ ನಡೀತಿದೆ ಅಂತ ಹೇಳ್ಬೋದು. ಎಲ್ಲಿ ಅಂತಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ. ಇದ್ರದ್ದೆಲ್ಲ A to Z ಪಾಯಿಂಟ್ ಒಂದು ಬಿಡ್ಲಾರ್ದಂಗೆಲ್ಲ ಪಾಯಿಂಟ್ಸ್ ತಿಳಿಸ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಲಾರ್ದು ಕಂಟಿನ್ಯೂ ಹಾಗೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂಜಿಲ್ಯಾಂಡ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ನಮಗೆ ಅಂತೂ ಹೆಮ್ಮೆ ಆಗ್ತಿದೆ ಹೇಳ್ಬೇಕಂತಂದರೆ ಈ ವರ್ಷ ಕಪ್ ಗೆಲ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಹೋದ ವರ್ಷನೂ ಕಪ್ ಗೆದ್ದು ಸೌತ್ ಆಫ್ರಿಕಾ ಜೊತೆ, ಈ ಸಲನೂ ಗೆಲ್ಲಬೇಕು, ಅದು ನ್ಯೂಜಿಲ್ಯಾಂಡ್ದವ್ರ ಜೊತೆ. ಒಂದು ರೇಂಜ್ ಇದೆ, ಒಂದು ಏನಪ್ಪ ರಿವೆಂಜ್ ಇದೆ ಇದರಲ್ಲಿ. ಏನು ಹೇಳ್ಬೇಕಂತಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು ಧೋನಿ ಕ್ಯಾಪ್ಟನ್ಸಿಯಲ್ಲಿ ವರ್ಲ್ಡ್ ಕಪ್ ಗೆಲ್ಲುವಾಗ ಇಷ್ಟು ಅವರು ರಿವೆಂಜ್ ತೊಗೊಂಡಿದ್ರು ನಮ್ಮ ಮೇಲೆ. ಅದನ್ನ ಈ ಸಲ ತೀರಿಸಲೇಬೇಕು, ಹಿಸ್ಟ್ರಿನ ಮತ್ತೊಂದು ಸಲ ಕ್ರಿಯೇಟ್ ಮಾಡ್ಬೇಕಂತ ಇಂಡಿಯಾ ಟೀಮಲ್ಲಿ ಕೇಳ್ಕೊತೀನಿ. ಈ ಸಲ ಅದೇನೋ ಇರಲಿ, ಇಂಡಿಯಾ ಸ್ಕ್ವಾಡ್ ಏನಿದಿಲ್ಲ ಬೆಂಕಿ ಸ್ಕ್ವಾಡ್ ಅಂತ ಹೇಳ್ಬೋದು ಗುರು. ಅಭಿಷೇಕ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಸಂಜು ಸ್ಯಾಮ್ಸನ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಅಂತಂದ್ರೇನು ಸ್ವಲ್ಪ ಅವರ ಏನು ಬ್ಯಾಟಿಂಗ್ ಸ್ಥಿರತೆ ಅನ್ನೋದಿಲ್ಲ, ಅದು ಸ್ವಲ್ಪ ಕಳಪೆ ಕಂಡು ಬರ್ತಿದೆ ಅಂತ ಹೇಳ್ಬೋದು ಈ ಆಟದಲ್ಲಿ. ಈ ವರ್ಲ್ಡ್ ಕಪ್ಪಿನ ಗೆಲ್ತಾ ಬಂದ್ರೆ ಸೊ ಆ ವರ್ಲ್ಡ್ ಕಪ್ ಇದರೇನಿದೆ ಮ್ಯಾಚ್ಗಳಲ್ಲಿ ಸ್ವಲ್ಪ ಕಳಪೆ ಕಂಡು ಬರ್ತಿದೆ. ಸುಧಾರಿಸ್ಕೋತಾರೆ, ಅದರಲ್ಲಿ ಏನಿಲ್ಲ. ಅವರು ಒಂದ್ಸಲ ಆಟ ಹೊಡೆದ್ರಂದ್ರೆ 100 ಪಕ್ಕ ಸೆಂಚರ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ, ಗ್ಯಾರಂಟಿ 100%. ಯಾಕಂದರೆ ಆ ಥರ ನಂಬಿಕೆ ಕೊಡ್ತಾರೆ, ಭರವಸೆ ಕೊಡ್ತಾರೆ. ಇನ್ನೊಂದು ಸಂಜು ಸ್ಯಾಮ್ಸನ್ ಕಡೆ ಬಂತಂದರೆ ನೀವೇನು ಹೇಳೋಕ್ಕೆ ಹೋಗ್ಬೇಡಿ ಗುರು, ನೀವು ಹೇಳಿದ್ರು ಆಡ್ತಾರೆ, ಹೇಳಿಲ್ಲ ಅಂದರೂ ಆಡ್ತಾರೆ. ಸೊ ಅವ್ರು ಮಾತ್ರ ಬೆಂಕಿ ಪ್ರದರ್ಶನ ಕೊಡ್ತಾರೆ ಅಂತ ಹೇಳ್ಬೋದು ಬ್ಯಾಟಿಂಗ್ ಪ್ರದರ್ಶನದಲ್ಲಿ. ಆಮೇಲೆ ಇಶಾನ್ ಕಿಶನ್ ಅವ್ರ ಹತ್ರ ಬಂದರೆ ಪಾಕೆಟ್ ಡೈನಮ್ ಅಂತ ಹೇಳ್ಬೋದು. ಆಮೇಲೆ ಇವ್ರನ್ನ ಇನ್ನೊಂದು ಹೆಸರಲ್ಲಿ ಬಾಲ್ ಹನುಮಂತ ಅಂತ ಹೇಳ್ಬೋದು. ಸೊ ಈಗ ಶ್ರೀಲಂಕಾನ ಹೆಂಗೆ ಉರಿ ಹೆಚ್ಚಿದ್ರಲ್ಲ ಇಂಡಿಯಾ ಅಂದರೆ ಇಂಡಿಯಾದಲ್ಲಿದ್ದು ಶ್ರೀಲಂಕಾಗೆ ಹೆಂಗೆ ಉರಿ ಹೆಚ್ಚರಲ್ಲ ಆ ಥರ ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ತಿಲಕ್ ವರ್ಮಾ ಕಡೆ ಅಂತಂದರೆ ಅವರು ಚೆನ್ನಾಗಿ ಪ್ರದರ್ಶನ ಆಡ್ತಾರೆ ಗುರು. ಲೆಫ್ಟ್ ಹ್ಯಾಂಡರು ಭಾರಿ ಪ್ರದರ್ಶನ ಮಾಡ್ತಾರೆ ಬ್ಯಾಟಿಂಗಲ್ಲಿ. ಆಮೇಲೆ ಸೂರ್ಯಕುಮಾರ್ ಯಾದವ್, ದುಬೆ ಇವ್ರಂತ್ರ ಕೇಳಕ್ಕೆ ಹೋಗಬೇಡಿ, ನಮ್ಗೆ ಹೆಂಗೆ ಆಡ್ತಾರೆ ಗೊತ್ತಿರ್ಬೇಕಲ್ಲ. ಆದರೆ ಇದು ಏನಾಗುತ್ತೆ, ನಾಳೆ ನಡೀತಿರೋದು ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ ನಡೀತಿದೆ. ಯಾಕಂತಂದರೆ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ ಇನ್ನೊಂದು ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಗೆತ್ತಂದರೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಹೋದ ವರ್ಷ 2025 IPL ಟಾಟಾ IPL RCB ಫೈನಲ್ ಅಲ್ಲೇ ಗೆದ್ದಿದ್ದು ಗುರು, ಪಂಜಾಬ್ ವಿರುದ್ಧ. ಸೊ ಈ ಸಲ ನ್ಯೂಜಿಲ್ಯಾಂಡ್ ವಿರುದ್ಧ ಇಂಡಿಯಾ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ ಗೆಲ್ತಂದರೆ ನರೇಂದ್ರ ಮೋದಿ ಸ್ಟೇಡಿಯಮ್ ಒಂದು ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದವ್ರಿಗೆ ಹೇಳಿದ ಲಕ್ಕಿ ಸ್ಟೇಡಿಯಂ ಅಂತ ಹೇಳ್ಕೊಡ್ಬೋದು. ಸೊ ಆ ಥರ ಖುಷಿಯಾಗುತ್ತೆ. ಇನ್ನೊಂದು ಈ ಕಡೆ ನರೇಂದ್ರ ಸ್ಟೇಡಿಯಂ ಅಂತ ಬಂದರೆ ಸೊ ಇದು ಡೇಂಜರ್ ಸ್ಟೇಡಿಯಮ್ ಅಂತ ಹೇಳ್ಬೇಕು. ಯಾಕಂತಂದರೆ ಎಲ್ಲ ಇದರ ಬೌಂಡ್ರಿ ಏನದಲ್ಲ ಎಲ್ಲ ದೂರ ಇದ್ದಾವೆ ಮತ್ತು ಸ್ಟೇಡಿಯಮು ದೊಡ್ಡದಾಗಿದೆ. ಆಮೇಲೆ 4-6 ಹೋಗೋದು ಸ್ವಲ್ಪ ಕಷ್ಟ ಪಡಬೇಕಿದ್ರಲ್ಲಿ. ಆಮೇಲೆ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲಿ ಹೆಲ್ಪ್ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಸೊ ಚೆನ್ನಾಗಿ ಆಡಬೇಕು. ಆ ಕಡೆನೂ ಈ ಪ್ಲೇಯರ್ಸ್ ಆದರೆ ನ್ಯೂಜಿಲ್ಯಾಂಡ್ ಕಡೆ ಟೀಮ್ ಸೈಪಟ್ ಅವರು, ಆಮೇಲೆ ಡರೆಲ್ ಮಿಚೆಲ್ ಅವರು, ಆಮೇಲೆ ಸ್ಟ್ಯಾಂಟ್ನರ್ ಅವರು, ಆಮೇಲೆ ಪಿನ್ ಅಲೇನ್ ಅವರು. ಸೊ ಗುರು ಇಲ್ಲಿ ನೆನ್ಪಿಟ್ಕೊಳ್ಳಿ, ಪಿನ್ ಅಲೇನು ಒಂದು ಸ್ವಲ್ಪ ಬ್ಯಾಟಿಂಗ್ ಕಾಯ್ಕೊಂಡು ಆಡಿದ್ರಂದರೆ ಅವು ಸ್ವಲ್ಪ ನಮ್ಮ ಇಂಡಿಯಾಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಯಾರಪ್ಪ ಅಂತಂದರೆ ಡರೆಲ್ ಮಿಚೆಲು, ಆಮೇಲೆ ಟೀಮ್ ಸೆಪಟ್, ಇವರು ಚಿಂದಿ ಆಟ ಆಡ್ತಾರೆ ಗುರು. ಹೇಳ್ಬೇಕಂತಂದರೆ ಚಿಂದಿ ಉಡಾಯಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಸೊ ಇವ್ರನ್ನ ಕಟ್ಟಾಕಬೇಕು ಪೈಲ ಊರಲ್ಲಿ. ಅವರಲ್ಲಿ ಅಂದರೆ ನಮ್ಮ ಇಂಡಿಯಾ ಏನಾಗುತ್ತೆ, ಇಂಡಿಯಾ ಟಾಸ್ ಗೆತ್ತಂದರೆ ಪೈಲ ಬ್ಯಾಟಿಂಗ್ ತೊಗೋಬೇಕಂತ ಹೇಳ್ಬೇಕು ಗುರು. ಪೈಲ ಬ್ಯಾಟಿಂಗ್ ತೊಗೋತಂದರೆ ಪಟ ಹೊಡೆದು ಅಂತೇನಿರುತ್ತೆ ರನ್ ಹೊಡೆದು ಆಮೇಲೆ ಚಿಂತಿರಲ್ಲ. ಇಟ್ಟು ಆಡಿವಿ 250 ಹೊಡೆದು 230 ಹೊಡ್ರಿ, ಒಟ್ಟು ಚಿಂತಿರಲ್ಲ ಲಾಸ್ಟ್ ಬ್ಯಾಟಿಂಗ್. ಯಾಕಂತಂದರೆ ಲಾಸ್ಟಿನ ಬ್ಯಾಟಿಂಗ್ ಆಡಿದ್ರೆ ಹೆಂಗೆ ಚಿಂತಿರ್ತೈತಿ, ಇಟ್ಟು ಹೊಡೆಯಬೇಕು, ಇಟ್ಟು ಆಡಬೇಕು. ಯಾಕಂದ್ರೆ ವಿಕೆಟ್ ಹೋಗ್ತಾ ಇನ್ನೂ ಚಿಂತೆ ಬಂದುಬಿಡ್ತೈತಿ. ಅದಕ್ಕೆ ಪೈಲ ಹೊಡೆದು ಕುಲ್ಲ ಆಗಬೇಕು. ಸೊ ಹೊಡೆದ್ರೆ ಕುಲ್ಲಾದ್ರೆ ಮತ್ತು ಈಜಿ ಆಕತ್ತೆ ಆಟ. ಆಮೇಲೆ ಬಾಲರ್ಸ್ಗಳು ಬಂದು ಸ್ವಲ್ಪ ಹೆಲ್ಪ್ ಕೈ ಹಿಡಿದ್ರಂದ್ರೆ ಇನ್ನೂ ಭಾರಿ ಆಕತ್ತೆ ಆಟ. ಸೊ ಇಲ್ಲಿ ಏನು ಹೇಳೋದಂದ್ರೆ ನ್ಯೂಜಿಲ್ಯಾಂಡ್ ಟೀಮ್ದಾಗ ಪಿನ್ ಅಲ್ಲೇನ ಟೀಮ್ ಸೆಪರ್ಟ್ ಡರೆಲ್ ಮಿಚೆಲ
ಇವ್ರು 3 ಮಂದಿನ ತೆಗೆದು ವಿಕೆಟ್ ತೆಗೆದು ಒಗಿಬೇಕು ಫಸ್ಟ್. ಅಂದರೆ ಈ ಓವರೊಳಗೆ ಫಸ್ಟ್ ಇರ್ತಲ್ಲ ಒಂಥರ ಆ ಓವರಲ್ಲೇ ಒಂದು 6 ಓವರಲ್ಲೇ ತೆಗೆದು ಒಗಿಬೇಕಂತ ಹೇಳ್ಬೇಕು. ಯಾಕೆ ತೆಗೆದು ಹೋಗಿದ್ರೆ ಅಂದರೆ ಭಾರಿ ಈಜಿ ಆಕತ್ತೆ ಆಟ. ಸೊ ಇಟ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಗುಡ್ ಬೈ. ಮುಂದಿನ ವಿಡಿಯೋಗೆ ಸಿಗೋಣ. ನೆಕ್ಸ್ಟ್ ಗುಡ್ ಬೈ.